ರೆಡ್ಡಿಗಳ ಕಾಳಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ಫೈರ್ ಆಗಿದ್ರೆ ಸಿಎಂ ರಾಜೀನಾಮೆ ನೀಡ್ತಾರಾ? ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲ್ ಹಾಕಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಕಡೆಯಿಂದಲೇ ಫೈರ್ ಆಗಿದ್ರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಿದ್ದಾರೆ. ಗುಂಡು ಹಾರಿಸಿದವರು ಯಾರು ಅನ್ನೋದು ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ ಹೋಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರೆಡ್ಡಿಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಕೆಲಸ ಮಾಡಿದ್ದಾರೆ. ಈ ಕುರಿತು ಡಿಜಿಗೆ ಹೇಳಿದ್ದೇವೆ, ಅವರು ತನಿಖೆ ನಡೆಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಕಾಂಗ್ರೆಸ್ ಅಂತ ಆರ್ ಅಶೋಕ್ ಅವರು ವ್ಯಾಖ್ಯಾನ ಮಾಡ್ತಾರೆ. ನಮಗೂ ಇನ್ಫಾರ್ಮೇಶನ್ ಬರ್ತೈತೆ, ಅವ್ರಿಗೆ ಮುಂಚೆ ನಮಗೆ ಬರೋದು ಇನ್ಫಾರ್ಮೇಶನ್ ಅಪೋಸಿಷನ್ಗೆ ಬಂದಿದೆ. ಕೊಲೆಗಾರಿಗ ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ರೆ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರ ಅಲ್ಲಿಗೆ ಹೇಳಿ. ಇನ್ನು ಜಮೀರ್ ಅವರು ಸಿಂಪತಿ ಮತ್ತೆ ಸಿದ್ದರಾಮಯ್ಯನವರು ಯಾರು ಅನ್ನೋದು ಹುಡುಕ್ತಾ ಇದ್ದೀರಿ ಅಂತ ಹುಡುಕಾಗ ಹೋಗ್ಬೇಡಪ್ಪ. ಎಲ್ಲ ದಾಖಲೆ, ಎಲ್ಲ ಪೂರ್ತಿ ದಾಖಲೆ ಇದೆ. ಈ ಗುಂಡಲ್ಲಿ ಏನು ಮಿಸ್ಟೇಕ್ ಮಾಡಕ್ ಸಾಧ್ಯನೇ ಇಲ್ಲ. ಎಷ್ಟು ಗುಂಡು, ಯಾವ ಗುಂಡು ಎಲ್ಲಿ ತಯಾರಾಯ್ತು ನೋಡಿದ ತಕ್ಷಣ ನಮ್ಮ ಪೊಲೀಸರು ಹೇಳ್ತಾರೆ. ನಮಗೂ ಇನ್ಫಾರ್ಮೇಶನ್ ಮಾಧ್ಯಮದಲ್ಲಿ ಬಂದಂತ ಸುದ್ದಿ ನೋಡಿ, ಬಳ್ಳಾರಿ ವಿಚಾರ ಬಗ್ಗೆ ಜನಾರ್ದನ್ ರೆಡ್ಡಿ ಮೇಲೆ ಎಫ್ಐಆರ್ ಆಗಿದೆ, ಕೊಲೆ ಕೇಸು ಅಂತೇಳಿ ನೋಡಿದ ತಕ್ಷಣ ನನಗೆ ದಿಗ್ಭ್ರಮೆ ಆಯಿತು. ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಮಾತಾಡಿದ್ದೀನಿ, ಆಮೇಲೆ ಅವ್ರ ತಮ್ಮ ಅವ್ರ ಹತ್ರನೂ ಮಾತಾಡಿದ್ದೀನಿ, ಸೋಮಶೇಖರ್ ರೆಡ್ಡಿ ಅವ್ರ ಹತ್ರ ಎಲ್ಲ ಹತ್ರ ಮಾತಾಡಿದ್ದೀನಿ. ಗುಂಡಾರಿಸಿರೋರು ಯಾರು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೆ ಗುಂಡು ಎಲ್ಲಿಂದ ಬಂತು, ಜನಾರ್ದನ್ ರೆಡ್ಡಿನ ಟಾರ್ಗೆಟ್ ಮಾಡಿ ಗುಂಡಾರಿಸಿರುವಂತದ್ದು, ಬುಲೆಟ್ ಸಹ ಜನಾರ್ದನ್ ರೆಡ್ಡಿ. ಇಷ್ಟಿದ್ರು ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಒಂದು ಮರ್ಡರ್ ಕೇಸ್ ಬುಕ್ ಆಗಿದೆ ಅಂತ ಹೇಳಿದ್ರೆ ನನಗೊಂದು ರೀತಿ ಆಘಾತ ಆಯಿತು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.